ಮಾಡ್ತಾ ಇದೀಯ ನೀನು? ಓ ತನು, ನೀನಾ ಬಂದ್ಯಾ? ಬಾ. ಅಲ್ಲ ಕಣೆ, ನಾನು ಆವಾಗಿಂದ ಸೀರೆಗಳು ನೋಡ್ತಾನೇ ಇದ್ದೀನಿ. ನನಗಂತಿದ್ರಲ್ಲಿ ಯಾವ ಕಲರ್ ಇಷ್ಟ ಆಗ್ತಾ ಇಲ್ಲಪ್ಪ. ಒಂದು ಸ್ವಲ್ಪ ನೋಡೆ, ನನ್ನ ಮುಖಕ್ಕೆ ಯಾವ ಬಣ್ಣ ಚೆನ್ನಾಗಿ ಕಾಣುತ್ತೆ ಅಂತ ಸ್ವಲ್ಪ ಹುಡುಕೊಡೆ. ಅತ್ತೆ, ನಿನ್ಗೇನು 3 ಹೊತ್ತು ಬೇರೆ ಕೆಲಸನೇ ಇಲ್ವಾ? ಯಾವಾಗ ನೋಡು ಸೀರೆ, ಒಡವೆ, ದುಡ್ಡು, ಹಣ ಇದರಲ್ಲೇ ಇರ್ತಿಲ್ಲ. ಏನಾಗೈತೆ ನಿನಗೆ? ಅಯ್ಯೋ, ಇದು ಒಳ್ಳೆ ಆಯ್ತಲ್ಲೇ. ನಮ್ಮ ಹೆಣ್ಮಕ್ಳಿಗೆ ಅದಕ್ಕಿಂತ ಬೇರೆ ಏನು ಕೆಲಸ ಇರುತ್ತೆ ಹೇಳು? ಯಾಕೆ ನಿಂಗಿದ್ರಲ್ಲಿ ಆಸೆ ಇಲ್ವಾ? ನನಗೆ ಮತ್ತೆ ಇದಂತ ಮಾತಾಡ್ತೀರಾ ನೀನು? ನೀನು ಒಡೆಯಬೇಕು ಅಂತ ಕೇಳಿದೆ, ಕಾರ್ ಬೇಕು ಅಂತ ಕೇಳಿದೆ, ಎಲ್ಲ ಕೊಡ್ಸಾಯ್ತಲ್ಲ, ಮತ್ತಿನ್ನೇನು? ಯಾಕೆ ಹಿಂಗಿದ್ಯಾ? ಅತ್ತೆ, ನಾನು ನಿಮ್ಮನ್ನೇನೋ ಕೇಳ್ತೀನಿ, ನೀವು ನಿಜ ಹೇಳ್ಬೇಕು. ಅದನ್ನು ಬಿಟ್ಟು ಸುಳ್ಳು ಗಿಳ್ಳು ಹೇಳಿದ್ರು ನಾನು ನೋಡ್ಕೊಳ್ಳಿ ಆಮೇಲೆ ಏನು ಮಾಡ್ತೀನಿ ನಿಮ್ಮನ್ನ ಅಂತ. ಅಯ್ಯ, ಏನಾಯ್ತೆ? ಸರಿ, ಅದನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ದೆಲ್ಲ ಕೇಳಮ್ಮ ತಾಯಿ. ನೀವು ನಮ್ಮ ಅಪ್ಪ ಮಾತ್ರ ಹೋಗಿ ನಮಗೆ ದುಡ್ಡಿನ ಸಹಾಯ ಮಾಡಿ ಅಂತ ಕೇಳ್ಕೊಂಡ್ರಂತೆ, ನಿಜಾನ ಇದು? ಹೇಳಿ ಅತ್ತೆ. ಅಯ್ಯಯ್ಯೋ, ಇಲ್ಲಪ್ಪ, ಖಂಡಿತ ಇಲ್ಲ. ನಾನಂತೂ ಹೋಗಿ ಯಾರೂ ದುಡ್ಡು ಕೇಳಿಲ್ಲ. ಯಾಕೆ, ನಿಮಗೆ ವಿಷಯ ಯಾರು ಹೇಳಿದ್ದು? ಹಂಗಂದ್ರೆ ನೀವು ಹೋಗಿ ನಮ್ಮ ಅಪ್ಪ ಮಾತ್ರ ದುಡ್ಡು ಕೇಳಲಿಲ್ಲ ಅಂತಾಯಿತು. ಹಾಂ, ಅದೇ ಮತ್ತೆ ನನಗೆ ಗೊತ್ತಿಲ್ವ ನಿಮ್ಮ ಬಗ್ಗೆ? ನಾನು ಎಷ್ಟು ಹೇಳಿದ್ರು ನಮ್ಮ ಅಕ್ಕ ಕೇಳ್ತಾರೆ ಇಲ್ವಲ್ಲ? ಏನು, ನಿನಗೆ ಈ ವಿಷಯ ಹೇಳಿದ್ದು ನಿಮ್ಮ ಅಕ್ಕ ಮಾನಸನ? ಅವಳಿಗೆ ಹೆಂಗೆ ಗೊತ್ತೈತೆ ವಿಷಯ? ಏನತ್ತೆ, ಹೆಂಗೆ ಗೊತ್ತಾಯ್ತು ಅಂದರೆ ಇದು ನಿಜನಾ? ನೀವು ಹೋಗಿ ದುಡ್ಡು ಕೇಳಿದ್ದು? ಅತ್ತೆ, ನಿಜ ಹೇಳ್ಬಿಡಿ. ಅಯ್ಯೋ ಹೌದು ಕಣೆ, ಕೇಳಿದೆ. ನಾನು ಹೋಗಿ ನನ್ನ ಸೊಸೆ ದುಡ್ಡು ಕೊಡಿ ಅಂತ ಕೇಳಿಲ್ಲ, ನನ್ನ ಭಾಗ ಕೊಡಿ ಅಂತ ಕೇಳಿದೆ, ಕೊಟ್ಟರು. ಇಷ್ಟಕ್ಕೋದು ನಂದು ನಮ್ಮ ಅಣ್ಣನ ಸಮಾಚಾರ. ನಿನ್ಗೆ ಯಾಕೆ? ಅಲ್ಲ ಅತ್ತೆ, ನಿಮ್ಗೆ ಏನಾಗಿದೆ ಅಂತ ಹಿಂಗೆಲ್ಲ ಮಾಡ್ತಿದ್ದೀರಾ ನೀವು? ಅಪ್ಪ ದುಡ್ಡು ಕೇಳಿ ತಗೋಬಂದು ಏನಾಗಿತ್ತು ಅತ್ತೆ? ನಮ್ಮ ಅಕ್ಕ ನನಗೆ ಏನಂತ ಎಲ್ಲ ಗೊತ್ತಾ? ನೀನು ದುಡ್ಡು ಕಾಸು ಇಲ್ಲ, ಏನೂ ಇಲ್ಲ, ನಿನ್ನ ಗಂಡ ಒಳ್ಳೆ ರೈತ ಕೆಲಸ ಮಾಡ್ತಾನೆ, ಹಾಗೆ ಹೀಗೆ ಅಂತ ನನಗೆ ಎಷ್ಟು ಅವಮಾನ ಮಾಡಿದ್ಲು ಗೊತ್ತಾ? ಇದು ಸಾಲದು ಅಂತ ನೀವು ಬೇರೆ ಹೋಗಿ ನಮ್ಮ ಅಪ್ಪ ಹತ್ರ ದುಡ್ಡು ತಗೊಬಂದಿದ್ದೀರಾ. ಅವ್ಳಿಗೆ ಸದರ ಆಗಲ್ಲ. ನಾನು ಯಾಕತ್ತೆ ಹೀಗೆ ಮಾಡ್ತೀರಾ? ಅಲ್ಲ, ನನ್ನ ದುಡ್ಡಿಗೆ ಏನು ಸಮಸ್ಯೆ ಆಗಿದೆ ಅಂತ ನೀವು ಹೀಗೆ ಮಾಡ್ತೀರಾ? ನಮ್ಮ ಮನೇಲಿ ಎಷ್ಟು ದುಡ್ಡು ಇದೆಯಲ್ಲ, ನೀವೇ ಹೇಳಿದ್ರೆ ನಿಧಿ ಸಿಕ್ಕಿದೆ ಅಂತ, ಅದು ತಗೊಳ್ಳಿ ನಿಮ್ಗೆ ಎಷ್ಟು ಬೇಕು ಅಂತ. ಅದನ್ನ ಬಿಟ್ಟು ಇವಾಗೆಲ್ಲ ಈ ಥರ ಏನಕ್ಕೆ ಮಾಡ್ತೀರಾ ಅತ್ತೆ? ಲೇ ದಡ್ಡಿ, ಆ ನಿಧಿ ಸಿಕ್ಕಿರೋದು ಇವಾಗ ಅಂದರೆ ನಾನು ನಮ್ಮ ಅಣ್ಣ ದುಡ್ಡು ತೊಗೊಂಡು ಬಂದು ಅದು ಸಿಕ್ಕಿರೋ ನಿಧಿ ಕಣೆ. ಇವಾಗೇನು ನಿಮ್ಮ ಅಪ್ಪನ ದುಡ್ಡು ವಾಪಸ್ ಕೊಡಬೇಕು ಅಷ್ಟೇ ತಾನೇ? ಕೊಟ್ಬಿಡೋಣ ಬಿಡು, ನನಗೇನು ದುಡ್ಡು ಕೊಡ್ತಾ ಇಲ್ಲಪ್ಪ. ತಗೊಂಡಾಗಿದೆ, ಮತ್ತೆ ವಾಪಸ್ ಕೊಡ್ತೀರಾ? ನನ್ನ ಕರ್ಮ ಎಲ್ಲನೂ. ಅಲ್ಲ, ಈ ಮನೆಯಲ್ಲಿ ಏನು ನಡೀತದೆ ಅಂತ ನನಗಂತೂ ಒಂದೂ ಅರ್ಥ ಆಗ್ತಾ ಇಲ್ಲ. ಈ ಮನೇಲಿ ನಾನು ಇದ್ದೀನೋ ಇಲ್ವೋ, ನಾನು ಲೆಕ್ಕಕ್ಕೆ ಇಟ್ಟಿರೋ ಇಲ್ವೋ ನೀವೆಲ್ಲ ಸೇರಿಕೊಂಡು. ಅಮ್ಮ, ತನು, ಇದು ಮನೇನ ಕಾಡ? ಯಾಕೆ ಹಿಂಗೆ? ಅಮ್ಮ ಏನಮ್ಮ ತನು ಹೇಳ್ತಾ ಇರೋದು ನಿಜನಾ? ನೀನೋಗಿ ಮಾವನ ಹತ್ರ ದುಡ್ಡು ತೊಗೊಂಡು ಬಂದಿಯಮ್ಮ? ಅಯ್ಯೋ ಹಣೆ ಬರಹ, ಹೌದು ಕಣಪ್ಪ, ತಗೊಂಡು ಬಂದೆ. ಅದ್ರ ತಪ್ಪೇನಿದೆ? ಅಲ್ಲ ಕಣ್ರು, ಏನು ದೊಡ್ಡ ಅವಮಾನ ಆಗೋಯ್ತಾ ನಾನು ದುಡ್ಡು ತಗೊಬಂದಿದ್ದು? ಅಮ್ಮ, ಅದು ಅವಮಾನ ಅಲ್ಲದೆ ಮತ್ತಿನ್ನೇನೋ ಅಮ್ಮ? ಮಾವ ಹತ್ರ ದುಡ್ಡಿತ್ತೋ ಇಲ್ವೋ, ಅವ್ರಿಗೆ ಸಮಸ್ಯೆ ಇತ್ತೋ, ಇದೆಲ್ಲ ಯೋಚನೆ ಮಾಡಿದೆ ನೀನು ಯಾಕಮ್ಮ ದುಡ್ಡು ತೊಗೊಬರೋಕೋದೆ? ಅದು ಸರಿ, ನಿನ್ನ ದುಡ್ಡಿನ ಅವಶ್ಯಕತೆ ಏನಿತ್ತು? ಅವಶ್ಯಕತೆ ಅಂದರೆ ಆ ಸಮಯದಲ್ಲಿ ಇತ್ತು. ನಿಮ್ಮ ಬಾಬಾ ಜಮೀನು ತೊಗೊಳಕ್ಕೆ ದುಡ್ಡು ಕಡಿಮೆ ಬರ್ತದೆ ಅಂತ ಒದ್ದಾಡ್ತಾ ಇದ್ರು, ಅದಕ್ಕೆ ನಾನು ತೊಗೊಬಂದು ಕೊಟ್ಟೆ. ಈ ವಿಷಯ ನಿಮ್ಮ ಅಪ್ಪಂಗೆ ಗೊತ್ತಿಲ್ಲ. ನಿಮ್ಮ ಅಪ್ಪಂಗೆ ನಮ್ಮದೇ ದುಡ್ಡು ಅಂತ ಹೇಳಿದ್ದೀನಿ. ನೀನು ಹೋಗಿ ಹೇಳಿಬಿಡ್ಬೇಡ. ಅಪ್ಪ ದೇವ್ರೆ, ನನಗಂತೂ ಸಾಕಾಗ್ಬಿಟ್ಟಿದೆ ನಿಮ್ಮ ಹತ್ರ ಎಲ್ಲ. ನೀನೇನು ನಿಮ್ಮ ಹತ್ರ ಎಲ್ಲ ಅಂತ ಇದೆಯಲ್ಲ, ಅಂದರೆ ನಿಂಗೆ ನಾ ಏನು ಮಾಡಿದೆ ಅಂತ? ನಾನು ನಿಂಗೆ ತೊಂದರೆ ಕೊಟ್ಟನಾ? ಹಾಂ, ಇಷ್ಟಕ್ಕೂ ನನ್ನ ಹತ್ರ ಮಾತು ಸರಿಯಾಗಿ ಆಡೋದಿಲ್ಲ. ತನು, ನಾನು ನಿನ್ಗೆ ಹೇಳಿಲ್ಲ, ಒಟ್ಟಾರೆ ಹೇಳಿದ್ದು ನಾನು. ನಿನಗೂ ಅಮ್ಮನಿಗೆ ಇಬ್ಬರು ಸೇರಿಸಿನೇ ಹೇಳಿದ್ದು. ನಿಂಗೆ ಸಪ್ರೇಟಾಗಿ ಹೇಳಿಲ್ವಲ್ಲ, ಯಾಕೆ ಹಂಗೆ ಜಗಳ ಮಾಡೋಕೆ ಬರ್ತೀಯಾ? ನೋಡ್ತಾನು, ನೀನು ನಾನು ಇಷ್ಟ ಇಲ್ಲದೆ ಮದುವೆ ಮಾಡ್ಕೊಂಡಿರ್ಬೋದು, ಆದರೆ ಮದುವೆ ಆಗೋಗ್ಬಿಟ್ಟಿದೆ. ನಾವಿಬ್ಬರು ಗಂಡ ಹೆಂಡತಿ ಆಗೋಗಿದೆ. ಇವಾಗ ಅದೆಲ್ಲ ಮರೆತು ನಾನು ಚೆನ್ನಾಗಿ ಟ್ರೈ ಮಾಡು, ಆಯಿತಾ? ಏನು, ನಾನು ನಿನ್ನ ಜೊತೆ ಚೆನ್ನಾಗಿರ್ಬೇಕಾ? ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನಾನು ನೀನು ಒಂದಾಗೋದು ಕನಸಿನ ಮಾತು. ಆ ಥರ ಆಸೆ ಎಲ್ಲ ಇಟ್ಕೊಳಕ್ಕೆ ಹೋಗ್ಬೇಡ ನೀನು. ತನು, ನೀನು ಏನೇ ಮಾತಾಡ್ತಾ ಇದೆಯಾ? ಗಂಡ ಆಗೋನ ಹತ್ರ ಮಾತಾಡೋ ಮಾತುಕಳ ಇದು? ಯಾರತ್ತೆ ಗಂಡ? ಇವನು ನನ್ನ ಗಂಡನ? ಅಯ್ಯೋ ಕರ್ಮ. 3 ಹೊತ್ತು ಹೋಗಿ ನಮ್ಮ ಮನೆ ಕೆಸ್ತೋ ನೀರು ಹತ್ರ ಹೋಗ್ಬಿಟ್ಟು ಅಲ್ಲಿ ಗಿಂಚ್ಕೊಂಡು ನಿಂತ್ಕೊತಾನೆ. ಇವನು ನನ್ನ ಗಂಡನ? ಮುಚ್ಚೆ ಬಾಯಿ.
ನನ್ನ ಮಗನ ಬಗ್ಗೆ ನಿನಗೇನು ಗೊತ್ತು ಅಂತ ಹಿಂಗೆ ಮಾತಾಡ್ತಾ ಇದೀಯಾ? ಯಾಕತ್ತೆ, ನಿಮಗೇನು ಗೊತ್ತೇ ಇಲ್ವಾ? ಅಲ್ಲ, ಇಷ್ಟಕ್ಕೂ ನೀವು ಮನೆ ಒಳಗಿದ್ರೆ ಅಲ್ವಾ 3 ಹೊತ್ತು ಆಸನೆ ಇರ್ತಿರಲ್ಲ. ಯಾವಾಗ ಮೇಲೆ ನಿಂತ್ಕೊಂಡು ನೋಡ್ತಾ ಇರೋಳು ನಾನು. ನನಗೆ ಗೊತ್ತು ಅವ್ನು ಹೇಗೆ ನಡ್ಕೋತಾನೆ ಅವಳ ಹತ್ರ ಅಂತ. ನೋಡ್ತಾನು ನನ್ನ ಮಗನ ಬಗ್ಗೆ ಏನು ಬೇಕಾದರೂ ಹೇಳು, ಆದರೆ ಹೆಣ್ಣಿನ ಜೊತೆ ಗೋಸಿ ಕೆಟ್ಟದಾಗ ಮಾತಾಡಿದೆ ಅದನ್ನು ನಾನು ಯಾವತ್ತೂ ಕೇಳಿಸ್ಕೊಳ್ಳೋಕೆ ರೆಡಿ ಇಲ್ಲ. ನಾನು ನಂಬೋದಿಲ್ಲ, ತಿಳ್ಕೊ. ಯಾಕೆಂದರೆ ನನ್ನ ಮಗ ಬೆಂಗಳೂರಲ್ಲಿ ಓದ್ತಿದ್ದ. ಅಲ್ಲಿ ಬಣ್ಣದ ಹುಡುಗಿರಿದ್ರು. ನನ್ನ ತಾಯಿ ಆದಳು ಹೇಳ್ದೆ ಅಂತ ಒಂದೇ ಒಂದು ಮಾತಿಗೆ ಬೆಲೆ ಕೊಟ್ಟು ಅವನು ಯಾವ ಹುಡುಗಿನೂ ಕಣ್ಣು ಸಹ ನೋಡಿರಲಿಲ್ಲ. ನಿಮ್ಮ ಮಕ್ಕಳನ್ನೇ ಮದುವೆ ಆಗಬೇಕು ಅಂತ ಹೇಳಿದ್ದೆ. ಆ ಒಂದು ಮಾತಿಗೆ ಬೆಲೆ ಕೊಟ್ಟು ನನ್ನ ಮಗ ಬಂಗಾರ ಆಗಿದ್ದ ಕಣೆ. ಅಂಥವನ ಬಗ್ಗೆ ನಿನಗೇನೇ ಗೊತ್ತು? ಹಾಂ, ಆವಾಗಿದ್ನೂ ನನಗೆ ಗೊತ್ತಿಲ್ಲ. ಆದರೆ ಇವಾಗ ನಾನು ಮದುವೆ ಆಗ್ಬಿಟ್ನಲ್ಲ, ನಮ್ಮ ಮಕ್ಕ ಸಿಕ್ಕಿಲ್ವಲ್ಲ, ಆ ಹುಚ್ಚಿ ಅವನಿಗೆ ಹೇಳು. ಇವಾಗಾದ್ರೆ ನಿಮ್ಮ ಅಮ್ಮನ ಮುಂದೆ ತಪ್ಪು ಒಪ್ಕೋ. ಅಮ್ಮ, ನಾನು ನಂಬಿಕೆಗೆ ಅರ್ಹನಲ್ಲ, ನಾನು ನಿಮಗೆ ಮೋಸ ಮಾಡಿದೆ ಅಮ್ಮ ಅಂತ ಹೇಳು. ತನು, ನೀನು ನನ್ನ ಬಗ್ಗೆ ಇಷ್ಟೊಂದು ಕೆಳ ಮಟ್ಟದಲ್ಲಿ ಯೋಚನೆ ಮಾಡ್ತಂತ ನಾನು ಖಂಡಿತ ಯೋಚನೆ ಮಾಡಿರಲಿಲ್ಲ. ಯೋಚನೆ ಮಾಡೋದಾ? ಅದ್ರಲ್ಲಿ ಯೋಚನೆ ಮಾಡೋಕ್ಕೇನಿದೆ? ಕಣ್ಮುಂದೆನೇ ಎಲ್ಲ ಕಾಣ್ತಾ ಇದೆಯಲ್ಲ. ನೋಡು, ನೆಂದೋರ್ ಮಂದಲ್ಲಿ ಅನ್ನೋಂಗೆ ಹಿಂದೆ ಬಂದು ನಿಂತ್ಕೊಂಡವಳೆ. ಮಳ್ಳಿ ಇದ್ದಂಗಿದ್ದಾಳೆ. ಛೇ, ಯಾವ ಗಳಿಗೆ ನನ್ನ ಮೇಲೆ ಕಾಲಿಟ್ಲು, ನನ್ನ ಸಂಸಾರನೇ ಹಾಳು ಮಾಡಿಬಿಟ್ಲು. ಅಯ್ಯೋ ಅಮ್ಮವ್ರೆ, ಇದ್ಯಾಕೆ ನನ್ನನ್ನೇ ಹಿಂಗೆ ಬೈತಿದ್ದೀರಲ್ಲ? ನೀವು ತಪ್ಪು ತಿಳ್ಕೊಂಡಿದ್ದೀರಾ? ಏನು ತಪ್ಪು ತಿಳ್ಕೊಬೇಕು? ನನಗೇನೋ ಗೊತ್ತಾಗಲ್ಲ ಅಂತ ನೀವಿಬ್ರು ನಡೆಸಿದಾರೋ ಆಟಗಳು? ಏನೇ, ನಾನು ಹಿಂಗೆ ಅವತ್ತೇ ಹೇಳಿಲ್ಲ ನನ್ನ ಗಂಡನ ದೂರ ಇರು ಅಂತ? ತನು, ಮುಚ್ಚು ಬಾಯಿ. ಪಾಪ, ಆ ಹುಡುಗಿ ಮೇಲೆ ಯಾಕೆ ರೇಗ್ತೀಯ? ಅವಳು ಜೀವನದಲ್ಲಿ ತುಂಬ ನೊಂದಿದ್ದಾಳೆ. ನೀನು ನೋಯಿಸ್ಬೇಡ. ಯಾಕೋ ಅವಳಿಗೆ ನೋವು ಬೈದ್ರೆ ಇವ್ರಿಗೆ ನೋವಾಗುತ್ತೇನೋ? ನೋಡ್ದಾ ನಿನಗೆ ಇವಾಗ ಗೊತ್ತಾಯ್ತಾ? ನೋಡು, ಅವಳನ್ನ ಒಂದು ಮಾತು ಅನ್ನಂಗಿಲ್ಲ. ಎಷ್ಟು ವಯಸ್ಕೊಂಡ್ಬರ್ತಾನೆ. ತನು, ಹಂಗೆಲ್ಲ ಮಾತಾಡಬೇಡ, ಸುಮ್ಮನಿರು. ನೀನು ತುಂಬ ದೊಡ್ಡ ತಪ್ಪು ಮಾಡ್ತಾ ಇದೀಯಾ. ಹಿಂದೆ ಮುಂದೆ ತಿಳಿದಲೆ ಒಂದು ಹೆಣ್ಣಿನ ಬಗ್ಗೆ ಕೆಟ್ಟದಾಗ ಮಾತಾಡಬಾರ್ದಮ್ಮ. ಅಯ್ಯೋ ಅತ್ತೆ, ಹಿಂದೆ ಮುಂದೆ ಅಲ್ಲ, ನನಗೆಲ್ಲ ಚೆನ್ನಾಗೇ ಗೊತ್ತು. ನನ್ನ ಕಣ್ಣು ಮುಂದೆನೆ ನಾನು ನೋಡಿದ್ದೀನಿ ಇದಿಬ್ರು ಕಿಲ ಅಂತ ನಗ್ತಾ ಇರೋದು. ತನು ಮಾತಾಡಬೇಡ, ನಂತರ ಒಂದೊಂದು ಮಾತಾಡಬೇಡ. ಇವತ್ತಿಗೆ ನನ್ನ ಸಂಬಂಧ ಮುಗ್ದೋಯ್ತು. ಈ ಮನೆಯಲ್ಲಿ ಒಂದು ಕ್ಷಣಕ್ಕೂ ಇರೋದಿಲ್ಲ ನಾನು. ಅಯ್ಯೋ ನೀಲಾ, ಏನಾಯ್ತು? ಅಯ್ಯೋ ನೀಲಾ, ಏನಾಯ್ತಮ್ಮ? ಇದಕ್ಕೆ ನೀನು ಈ ಥರ ವಾಮಿಟ್ ಮಾಡ್ತಾ ಇದ್ದಲ್ಲ, ಯಾಕೆ? ಬೆಳಗ್ಗೆ ಏನು ತಿಂದಿಯಾ? ಹಾಂ ಅಮ್ಮ, ಗೊತ್ತಿಲ್ಲಮ್ಮ. ಯಾಕೋ ಇತ್ತೀಚೆಗೆ ಹೊಟ್ಟೆ ತೋರಿಸ್ತಾ ಇದೆ. ಅದೇನಾಯ್ತು ಅಂತ ನನಗೆ ಗೊತ್ತಿಲ್ಲ. ಒಂದು ನಿಮಿಷ, ನಾನು ಹಾಸ್ಪಿಟ್ಲಿಗೆ ಹೋಗಿ ಬರ್ತೀನಿ. ಹಾಸ್ಪಿಟ್ಲಿಗೆ ಹೋಗಿ ಬರ್ತೀಯಾ? ಒಂದು ನಿಮಿಷ ಇರು. ಇಲ್ಲಿ ನಿನ್ನ ಕೈ ಕೊಡು. ತನು, ನಾನು ತುಂಬ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ? ನಾನು ನಿನ್ನ ಇಷ್ಟ ಇಲ್ಲದೆ ಮದುವೆ ಆದಂತ ನಿನ್ಗೆ ಯಾರು ಹೇಳಿದ್ದು? ನಿಮ್ಮ ಅಕ್ಕ ಮೇಲೆ ಪ್ರೀತಿ ಇತ್ತು, ಇಲ್ಲ ಅಂತಲ್ಲ. ಆದರೆ ಯಾವ ಕ್ಷಣದಲ್ಲಿ ಇನ್ನೊಬ್ಬನ ಇಷ್ಟಪಟ್ಲು, ಆ ಕ್ಷಣದಲ್ಲೇ ನನ್ನ ಮನಸ್ಸಿಂದ ಹೊಂಟೋಗ್ಬಿಟ್ಲು. ನಾನು ನಮ್ಮ ಮದುವೆ ಆದಾಗಿಂದಲೂ ನಾನು ತುಂಬ ಪ್ರೀತಿ ಮಾಡ್ತೀನಿ ಕಣೆ. ನೀನು ಇಷ್ಟ ಅರ್ಥ ಮಾಡ್ಕೊಂಡಿರೋದು. ಬೆಂಕಿ ಬಿಟ್ಟು ನಿನ್ನ ಪ್ರೀತಿಗೆ ಯಾರಿಗೆ ಬೇಕಾಗಿದೆ ನಿನ್ನ ಪ್ರೀತಿ? ನೀನು ಬೇಡ, ನಿನ್ನ ಪ್ರೀತಿನೂ ಬೇಡ ನನಗೆ. ಮಗನೇ. ಅಮ್ಮ, ಅವಳಿಗೆ ಏನಾಗಿದೆ? ಅದೇನಂತ ಹೇಳಲಿ? ಅವಳು ಇವಾಗ ಗರ್ಭಿಣಿ ಆಗಿದ್ದಾಳೆ ಕಣೋ. ಅಮ್ಮ, ನೀನು ಏನಂತಿದ್ಯಾ? ಅವಳು ನೀಲ ಗರ್ಭಿಣಿ ಆಗಿದ್ದಾಳ? ನಾನು ಅನ್ಕೊಂಡಿದ್ದೆ ಒಂದಲ್ಲ ಒಂದಿನ ನನಗೆ ಗತಿ ಬಂದೇ ಬರುತ್ತೆ ಅಂತ ಖಂಡಿತ ಅನ್ಕೊಂಡಿದ್ದೆ. ಅತ್ತೆ, ನಿನ್ಗಿವಾಗ ಅರ್ಥ ಆಯ್ತಾ? ನಿನ್ಗಿವಾಗ ನಂಬಿಕೆ ಬಂತಾ? ನಿನ್ನ ಮಗ ಎಂಥವನು ಅಂತ ಈಗ ಅರ್ಥ ಆಯ್ತಾ ಅತ್ತೆ? ಇಲ್ಲ, ನಾನಂತೂ ಒಂದು ಕ್ಷಣ ಕೂಡ ಈ ಮನೆ ಒಳಗಿರಲ್ಲ. ಈ ನರ್ಕ ಇದು. ತನು ಸಮಾಧಾನ ಮಾಡ್ಕೋ. ನೀನು ಅನ್ಕೊಂಡಂಗೆ ಏನೂ ಆಗಿರಲ್ಲ ಕಣೆ. ವಿಚಾರಿಸೋಣ, ಅವಳು ಬರಲಿ. ಅವಳಿಗೆ ಏನಾಗಿದೆ, ಇದೆಲ್ಲ ಹಿಂಗಾಯ್ತು ಅಂತ ಕೇಳೋಣ ಕಣೆ. ಸ್ವಲ್ಪ ತಾಳ್ಮೆಯಿಂದ ಇರು, ತುಡುಕ್ಬೇಡಮ್ಮ. ಇಲ್ಲ, ನಾನು ಯಾರ ಮಾತನ್ನು ಕೇಳಲ್ಲ, ಏನು ಕೇಳಲ್ಲ. ನಾನಂತೂ ಒಂದೇ ಒಂದು ಕ್ಷಣ ಕೂಡ ಇರೋದಿಲ್ಲ. ನಾನು ನಮ್ಮ ಅಮ್ಮನ ಮನೆಗೆ ಹೋಗ್ತೀನಿ. ತನು, ನಿಂತ್ಕೊಳ್ಳೆ, ಹೋಗ್ಬೇಡ, ನಿಂತ್ಕೊಳ್ಳೆ. ಓ ಮನೋಜ, ಅವಳು ಹೊಂಟೋಗ್ಬಿಡ್ಲು ಕಣೋ. ಹೋಗಿ ಏನೋ ಕರ್ಕೊಬರೋಗಿ, ಹೋಗಿ ಏನೋ ಮಾತಾಡ್ಕೊಂಡು ಸರಿ ಮಾಡ್ಕೋಣ ಕಣೋ. ನೀನು ನಿಂತ್ಕೊಂಡ್ರೆ ಹೆಂಗೋ, ಹೋಗೋ. ಅಮ್ಮ, ನನಗಂತೂ ಒಂದೂ ಅರ್ಥ ಆಗ್ತಾ ಇಲ್ಲ. ಇಲ್ಲೇನು ಆಗ್ತಾ ಇದೆ, ಏನು ನಡೀತಾ ಇದೆ? ಒಂದ್ರ ಮೇಲೆ ಒಂದು ಸಮಸ್ಯೆ ಬರ್ತಾನೆ ಇದೆ. ನನಗಂತೂ ಯಾವ ಸಮಸ್ಯೆನ ಪರಿಹಾರ ಮಾಡಬೇಕು, ಯಾವ ಸಮಸ್ಯೆನ ಪರಿಹಾರ ಮಾಡ್ಬಾರ್ದು ಅಂತ ಖಂಡಿತ ಅರ್ಥ ಆಗ್ತಾಯಿಲ್ಲ. ಅಯ್ಯೋ ದೇವ್ರೆ, ನನ್ನ ಮನೆಗೆ ಏನಪ್ಪ ಆಯಿತು? ನನ್ನ ಮನೆ ಎಷ್ಟು ಸಂತೋಷವಾಗಿ ಹೆಂಗಿತ್ತು, ಇವಾಗ ನೋಡಿದ್ರೆ ಹಿಂಗಾಗೋಯ್ತಲ್ಲಪ್ಪ. ನನ್ನ ಗಂಡ ನೋಡಿದ್ರೆ ಹಾಸಿಗೆ ಮೇಲೆ ಬಿದ್ದವನೆ, ಸೊಸೆ ಬಂದರೆ ಮನೆ ಬಿಟ್ಟು ಹೋದ್ಲು, ಮಗನೋ ಯಾವುದಕ್ಕೂ ತಲೆ ಕೆಡ್ಸ್ಕೊತಾ ಇಲ್ಲ.
ಅದು ಸಾಲದಂತ ಈ ಹುಡುಗಿ ಬೇರೆ ಒಂದು ಕಾಟ. ನಾನು ಇವಾಗ ಏನು ಮಾಡಲಿ? ಮಾನ್ಸ ಮಾನ್ಸ ಎಲ್ಲಿದ್ಯಾ? ಅಕ್ಕ ಒಂದೇ ನಿಮಿಷ, ಸ್ಟವ್ ಮೇಲೆ ಹಾಲಿಟ್ಟಿದ್ದೀನಿ, ಇಲ್ಲಿ ಬಂದೆ. ಕುತ್ಕೋ ಅಕ್ಕ, ಬರ್ತೀನಿ. ಹಾಂ ಮಗ್ಲಕ್ಕ, ಏನು ವಿಷಯ ಬಂದಿದ್ದು? ನನಗೆ ಫೀಸ್ ಕಟ್ಟಿದ್ಯಾ? ಹಾಂ ಕಟ್ ಬಂದೆ ಮಾನ್ಸ. ನೀನು ಒಂದು ಐಡಿಯಾ ಕೊಡೋಕಂತ ಕೇಳಿದ್ಯಲ್ಲ, ಅದಕ್ಕೆ ಹಿಂಗೆ ಕೆಲಸ ಮಾಡ್ತಾಯಿದ್ನ ಯೋಚನೆ ಮಾಡ್ತಾ ನನಗೊಂದು ಐಡಿಯಾ ಬಂತು. ಅದಕ್ಕೆ ಕೆಲಸ ಎಲ್ಲ ಬೇಗ ಬೇಗ ಮುಗಿಸಿ ಓಡಿ ಬಂದೆ. ಹೌದೇನಕ್ಕ, ನಿಂಗೆ ಐಡಿಯಾ ಬಂತಾ? ಏನು ಐಡಿಯಾ ಹೇಳು? ಆದರೆ ನನ್ನೊಂದು ಕಂಡೀಷನ್ ಇದೆ, ಅದು ಕೊಟ್ಕೊಂಡ್ರೆ ಮಾತ್ರ ನಾನು ಹಿಂಗೆ ಹೇಳೋದು. ಏನು ಕಂಡೀಷನಾ? ಆಯಿತು ಅಕ್ಕ, ಅದೇನಂತ ಹೇಳು. ಈ ಕೆಲಸದಲ್ಲಿ ನಾನು ನಿನ್ನ ಜೊತೆಲಿ ಪಾರ್ಟ್ನರ್ ಆಗ್ತೀನಿ. ಯಾಕೆಂದರೆ ನಿನಗೆ ಗೊತ್ತಿರೋ ಹಂಗೆ ನನ್ನ ಮಗಳ ಫೀಸೆಲ್ಲ ನನ್ನ ತಲೆ ಮೇಲೆ ಬಿದ್ದಿದೆ. ಹಾಗಾಗಿ ನಾನು ಪಾರ್ಟ್ನರ್ ಮಾಡ್ಕೊತೀನಿ ಅಕ್ಕ ಅಂದರೆ ಮಾತ್ರ ಹೇಳ್ತೀನಪ್ಪ. ಅಯ್ಯೋ ಅಷ್ಟೇ ತಾನೇ, ಹಾಗೆ ಆಗಲಿ ಬಿಡು. ನನಗೂ ಒಬ್ಬಳೇ ಮಾಡೋಕ್ಕೆ ಸ್ವಲ್ಪ ಕಷ್ಟ ಅನಿಸ್ತಿತ್ತೇನೋ. ಈಗ ನೀನು ಇದೆಯಲ್ಲ, ಆರಾಮಾಗಿ ಮಾಡೋಣ. ಮತ್ತು ಅದೇನೂ ಇಲ್ಲ ಮಾನ್ಸ, ಇವಾಗ ಎಲ್ಲ ಕಡೆನೂ ಆನ್ಲೈನ್ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಏನಕ್ಕಂದರೆ ಜನಗಳೆಲ್ಲ ಮಾರ್ಕೆಟ್ಗೆ ಹೋಗಿ ತೊಗೊಳೋಕ್ಕೆ ಯಾರೂ ಇಷ್ಟಪಡಲ್ಲ. ಎಲ್ಲ ಕುತ್ಕೊಂಡು ಆರಾಮಾಗಿ ಮೊಬೈಲೇ ಆರ್ಡ್ರ್ ಮಾಡಿ ತರಿಸ್ಕೋತಾರೆ. ಅದನ್ನೇ ಐಡಿಯಾನೇ ನನಗೆ ಬಂತು. ಈಗ ಎಷ್ಟೋ ಜನಕ್ಕೆ ಅಡುಗೆ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಅಂದಾಗೆ ಮೇಲೆ ವಯಸ್ಸಾದವ್ರು ಇರ್ತಾರೆ, ಚಿಕ್ಕ ಮಕ್ಳು ಇರ್ತಾರೆ, ಅವ್ರನ್ನೂ ನೋಡಿಕೊಂಡು ಅಡುಗೆ ಮಾಡ್ಕೊ ಸ್ವಲ್ಪ ಕಷ್ಟ ಆಗುತ್ತೆ. ಅಂಥವ್ರಿಗೆ ನಾವೇ ಮೈನ್ ಅಡುಗೆ ಮಾಡ್ಕೊ ತೊಗೊಳಕ್ಕೆ ಕೊಟ್ಟರೆ ಹೇಗಿರುತ್ತೆ ಅಲ್ವಾ? ಹಾಂ ಐಡಿಯಾ ಚೆನ್ನಾಗಿದೆ, ಆದರೆ ಇದೆಲ್ಲ ಯಾರಿಗೆ ಗೊತ್ತಾಗುತ್ತಕ್ಕ? ಇಷ್ಟಕ್ಕೂ ನಮ್ಗೆ ಅಡುಗೆ ಮಾಡಿಕೊಡೋಕ್ಕೆ ಯಾರು ಕೊಡ್ತಾರೆ ಹೇಳು? ಅದೇ ಈಗಿರೋದು. ಅದನ್ನು ನಾವು ಹೇಗೆ ಮಾಡಬೇಕು ಅಂತ ಯೋಚನೆ ಮಾಡಬೇಕು. ಹೀಗೆ ನನಗೆ ಫ್ರೆಂಡ್ ಇದ್ಲು, ಅವಳು ಕ್ಲೌಡ್ ಕಿಚನ್ ಬಗ್ಗೆ ಹೇಳಿದ್ಲು. ಅದ್ರ ಬಗ್ಗೆ ನಿಮ್ಗೆ ಸ್ವಲ್ಪ ಗೊತ್ತಿದೆಯಾ? ಹಾಂ ಕ್ಲೌಡ್ ಕಿಚನು, ಹಾಂ ಹೌದು, ನನಗದ್ರ ಬಗ್ಗೆ ಅಲ್ಪ ಸ್ವಲ್ಪ ಗೊತ್ತಿದೆ. ಹಾಂ ಈಗ ನಾವಿಬ್ಬರು ಅದನ್ನೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏಕೆಂದರೆ ನನಗೂ ಚೆನ್ನಾಗಿ ಅಡುಗೆ ಮಾಡೋಕ್ಕೆ ಬರುತ್ತೆ, ನಿನಗೂ ಹೆಚ್ಚು ಕಡಿಮೆ ಬಂದೇ ಬರ್ತದೆ ನನಗೆ ಗೊತ್ತಿದೆ. ಹಾಗಾಗಿ ನಾವೇ ಮೇಲೆ ಅಡುಗೆ ಮಾಡಿ ತೊಗೊಂಡು ಕೊಟ್ಟರೆ ಹೇಗಿರುತ್ತೆ ಅಲ್ವಾ? ಚೆನ್ನಾಗಿರುತ್ತೆ. ಇದು ಜನಗಳಿಗೂ ಉಪಯೋಗ ಆಗುತ್ತೆ, ನಮಗೂ ದುಡ್ಡು ಬರುತ್ತೆ. ನಾವು ಸ್ವಲ್ಪ ಅಡುಗೆನ ಸ್ವಚ್ಛವಾಗಿ ಶುಚಿಯಾಗಿ ಮಾಡಿದ್ರೆ ಜನ ಕಂಡದ ಇಷ್ಟಪಟ್ಟೇ ಪಡ್ತಾರೆ. ಹೌದು ಅಕ್ಕ, ನಿನ್ನ ಐಡಿಯಾ ತುಂಬ ಚೆನ್ನಾಗಿದೆ. ಹೌದು, ನಾವು ಈ ಕೆಲಸನ ಮಾಡೋಣ. ಜೊತೆಗೆ ನಾನು ಇರ್ತೀನಿ ಮಾನ್ಸ. ಅಯ್ಯೋ ಖಂಡಿತ ಅಕ್ಕ, ಇಷ್ಟಕ್ಕೂ ನಮ್ಮಿಬ್ಬರ ಕೈಯಲ್ಲಿ ಕೆಲಸ ಆಗಲ್ಲ. ಸದ್ಯಕ್ಕೆ ನಾವಿಬ್ಬರೇ ಮಾಡ್ತಾರೋಣ. ಆಮೇಲೆ ನಮ್ಮ ಕೆಲಸ ಹೇಗೆ ಮುಂದುವರಿಯುತ್ತೆ ಅಂತ ಅಂದ್ಕೊಂಡ್ಮೇಲೆ ಜನ ಬೇಕಾ ಬೇಡವಂತ ಆಮೇಲೆ ಯೋಚನೆ ಮಾಡೋಣ. ಅದೆಲ್ಲ ಸರಿ ಅಕ್ಕ. ನೀನು ನನ್ನ ಜೊತೆ ಕೆಲಸ ಮಾಡೋಕ್ಕೆ ಅತ್ತೆ ಬಿಡ್ತಾರಾ? ಅದನ್ನು ಯೋಚನೆ ಮಾಡಿದ್ದೀನಿ ಮಾನ್ಸ. ಮನೆ ಕೆಲಸ ಎಲ್ಲ ಬೇಗ ಮಾಡಿ ಮುಗಿಸಿ ಬರ್ತೀನಿ. ಸುಮ್ಮನೆ ಅದರ ಜೀವನ ಕಳೆದೋದ್ರೆ ಹೇಗಾಗುತ್ತೆ ಹೇಳು? ನನಗೊಬ್ಬ ಮಗಳಿದ್ದಾಳೆ, ಅವಳ ಜೀವನ ಮೊನ್ನೆ ನಾನು ನೋಡ್ಕೋಬೇಕಲ್ವಾ? ಅಲ್ಲ ಅಕ್ಕ, ಮಗಳ ಜೀವನ ಅಂತ ಯಾಕೆ ಅಷ್ಟು ಯೋಚನೆ ಮಾಡ್ತೀಯಾ? ಒಂದೊಂದು ಮಾತು ಮಾವನಿಗೆ ಹೇಳು, ಹಿಂಗೆಲ್ಲ ಮಾಡ್ತಾರೆ ಅಕ್ಕ ಅಂತ ಹೇಳ್ಬೋದು. ಆದರೆ ಪಾಪ ಅಕ್ಕ ಗರ್ಭಿಣಿ ಅಲ್ವಾ? ಇಂಥ ಸಮಯದಲ್ಲಿ ಅವ್ರಿಗೆ ಹೇಳಿ ಅವಳನ್ನ ಬೈದು ಹೆಚ್ಚು ಕಡಿಮೆ ಆದರೆ ಸುಮ್ಮನೆ ಯಾಕೆ ಅಂತ ಸಹಿಸ್ಕೊಂಡಿದ್ದೀನಿ. ಸರಿ ಅಕ್ಕ, ಅಂತೂ ಇದು ನಂಗೊಂದು ಒಳ್ಳೆ ಐಡಿಯಾ ಕೊಟ್ಟೆ. ಇದನ್ನು ಹೇಗಾದರೂ ಮಾಡಿದ್ದವ್ರು ಕೈ ಹಿಡಿದ್ರೆ ಸಾಕಪ್ಪ. ಸರಿ ಕುತ್ಕೋ, ನನಗೆ ಹಾಲು ಬಿಸಿಗಿಟ್ಟಿದ್ದಲ್ಲ, ಕಾಫಿ ಮಿಕ್ಸ್ ಮಾಡ್ಕೊಂಬರ್ತೀನಿ. ಕಾಫಿ ಕುಡಿತೀಯ ಟೀ ಕುಡಿತೀಯಾ? ನನಗೂ ಕಾಫಿ ತಗೊಬರೋ ಇರಲಿ. ಅಪ್ಪ ದೇವೇ, ನಮ್ಮ ಮನಸ್ಸಿಗೆ ಒಂದು ಐಡಿಯಾ ಬಂದಿದೆ, ಅದು ಒಳ್ಳೆ ರೀತಿಯಲ್ಲಿ ಆಶ್ರಯ ಮಾಡುತ್ತಂದೆ.